ಮದುವೆ ಆಗೈತಿ ಅಲ್ಲ ಆಗ್ಬೇಕು. ಆದ್ರೆ ಇವ ಕಲ್ಯಾಣ ಎಲ್ಲಿ ಹೋಗ್ಯಾನು ಏನು ಮಾಡಾಕತ್ತನು? ನಾನು ಹೆಣ್ಣು ರೆಡಿಯಾಗಿ ಬಂದು ನಿಂತೀನಿ. ಕಬರ್ಗಿಡಿ ಎಲ್ಲದಾನು ಏನು ಅಂತೀನ? ನಮಸ್ಕಾರ ರೀ. ಮತ್ತವ್ರ ಹೆಂಡತಿ ಆಗವ್ರೆ ಬರ್ರಿ ಮತ್ತೊಬ್ರು ಗಂಡ ಆಗೋರ. ಯಾಕ್ರಿ ಏನೇನ ಅನ್ನಕತ್ತಿರಲ್ಲ? ಯಾಕೆ ಕೆಲಸ ಬಗಸ್ ಏನಿಲ್ಲ ನಿಮಗ? ಏನು ಮಾಡೋದು ಕಮಲಿ, ಕೆಲಸ ಮಾಡಕಂತ ಆದ್ರೆ ಮನ್ಸು ಬರುತ್ತಿಲ್ಲ. ಅದಕ್ಕೆ ಸುಮ್ಮನೆ ತಿರುಗಾಡಿದ್ರ ಊರಾಗ ಅದಕ್ಕೊಂದು ವಿಶೇಷ ಐತಿ. ಯವ್ವ ವಿಶೇಷ ಐತಾ? ಏನದು? ನಿಮ್ಮಂತ ಹರಿಯದ ಹುಡುಗಿಯರ್ ನಾ ಸುಮ್ಮನಿದ್ರೆ ಇರ್ಲಾದ ಅಪರಾಧ ಹೊರಸ್ತಾರ. ಅದಕ್ಕೆ ಇಲ್ಲೇ ಯಾವ್ದಾದ್ರು ಒಂದು ಸಿಕ್ರೆ ಹಣಮಪ್ಪನ ಗುಡಿ ಒಳಗ ತಾಳಿ ಕಟ್ಟಿ ಗೋವಾ ಕಡೆ ಹೋಗ್ಬೇಕಂತ ಬಂದಿನ ಕಮಲಿ. ಯವ್ವ ಯಾವ್ದಾರು ಒಂದು ಸಿಕ್ಕರು ಗೋವಾ ಕರ್ಕೊಂಡು ಹೋಗ್ಬೇಕಂತ ಮಾಡಿ. ನೀವು ಅಂದ್ರೆ ನಿನಗ ತಾಳಿ ಕಟ್ಟಿ ಗೋವಾ ಕಡೆ ಪರಾರಿ ಆಗ್ಬೇಕಂತ ಮಾಡಿನ ಕಮಲಿ. ಯವ್ವ ಯಾಕಲೆ ಹೆಂಗ ಮಾತಾಡಕತ್ತಿಲ್ಲ? ಯಾಕ ಏನಂತೈತಿ ನಿನ್ನ ಮೈ? ನಮ್ಮ ಅಪ್ಪನ ಕರೆದು ಒದಸ್ಲೆ ನಿನ್ನ? ಯಾಕಲಿ ಕಮಲಿ, ನಾ ಅನಾಕಾರ ಏನಂದಿನಿ? ನಾ ಏನಂದಿನ ಹಂಗ ಎಳ್ಳಿ ಹಂಗ ಜಿಗಿತಿ ಜಿಂಕಿ ಮರಿ ಹಂಗ ಬರ್ತಲ್ಲ. ಹೌದು, ಮತ್ತ ನನಗ ತಾಳಿ ಕಟ್ಟಿ ಗೋವಾ ಕರ್ಕೊಂಡು ಹೋಗ್ತೀನಿ ಅಂದೆಲ್ಲ, ಅದಕ್ಕ ನಮ್ಮ ಅಪ್ಪನ ಕರಿತೀನಿ ಅಂದೆ. ಹೇ ಹಂಗ ಮಾಡ್ಬೇಡ. ಒದಸ್ಕೊಳ್ಳೋದು ಒಟ್ಟತ್ತಿ ಇರ್ಲಿ. ಒದಸ್ಕೊಂಡು ಏನಾರ ಮುರಿದ್ರ ದುಡುಕಂತಿಲ್ಲಕ ಎರಡು ಕೈ ಎರಡು ಕಾಲ ಕೊಟ್ಟನ ದೇವ್ರು. ನೀನು ಬೇಡ, ನೀನು ಸಾವಾಸು ಬೇಡ. ನಾನು ಮಾತ್ರ ಗೋವಾ ಕಡೆ ಹೋಗ್ತೀನಿ. ಅಲ್ಯಾರ ನಿಮ್ಮಂತ ಹರಿಯದ ಹುಡುಗಿಯರ್ ಜೊತೆ ಇಬ್ಬರು ಜೀವನ ಚಂದಾಗಿರ್ತೀವಿ. ಹೆಣ್ ಬಾಯಿ ಮುಚ್ಚಾಕ ಬರ್ಗೇಡಿ. ಹೆಣ್ಣು ಅಂದ್ರ ಹಂಗ ತಪ್ಪು ತಿಳ್ಕೊಬೇಡ. ಈ ಸಮಾಜದೊಳಗ ಹೆಣ್ಣಿಗೆ ಬಹಳ ಬೆಲೆ ಐತಿ, ಅದನ್ನ ತಿಳ್ಕೊ. ಗೊತ್ತೋ ನಿಮ್ಮಂತವ್ರ ಬೆಲೆ ಬಾಳ ಐತಿ. ನನ್ನ ಮಗನ ಡ್ರೈವರ್ ಕಲ್ಯಾಗ ಬಾಳ ಬೆಲೆ ಐತಿ ಈ ಸಮಾಜದಾಗ. ಹೌದು, ಮತ್ತ ಏನಪ್ಪ ಇವತ್ತು ನನ್ನ ಮಗಳ ಮದುವೆ ಐತಿ. ಯಾರೋ ಮದುವೆಗೆ ಬಂದಂಗೆ ಕಾಣವಲ್ದು. ವಾಸನ್ ನೋಡಿದ್ರೆ ವೆಜ್ಜಾ ನಾನ್ ವೆಜ್ಜಾ ಏನು ವಾಸನ್ರಿ ಇದು? ಮಲ್ಲೆ ಯಾರ್ದೋ ಮಾರಯ್ಯ, ನೀ ಏನು ಮದುವೆ ಸುದ್ದಿ ತಂದಿ? ನಿಂದ ಲೋ ಮಾರ, ನನ್ನ ಮಗಳ ಮದುವೆ. ಮತ್ತು ನೀ ಯಾಕೆ ಇಲ್ಲಿ ಬಂದು ನಿಂತೆ? ನೋಡ್ರಿ ತಿಪ್ಪಣ್ಣ ಮಾವ್ರೆ, ನಿನ್ನ ಮಗಳ ಮದುವೆ ಐತಿ ಅಂತ ನನಗೂ ಗೊತ್ತೈತಿ. ಅದಕ್ಕ ಮೊದಲ ಗಿಫ್ಟ್ ಕೊಡಕ್ಕಂತ ಬಂದಿನ. ಹೌದವ ಮಗಳ, ಇವ ಗಿಫ್ಟ್ ಕೊಡಕ್ ಬಂದಾನ ಮತ್ತು ಏನಾದ್ರ ಕೊಡಕ್ ಬಂದಾನ? ಇಲ್ಲ ಯಪ್ಪ, ಇವ ಎಲ್ಲಿ ಗಿಫ್ಟ್ ತರ್ಬೇಕು? ಭಾಳ ಜಿಪ್ಪಟ್ಟದ. ನೀವ ಗಿಫ್ಟ್ ತಂದಿಲ್ಲ, ಏನು ತಂದಿಲ್ಲ. ನಾನೇನೋ ಗೋವಾ ಕರ್ಕೊಂಡು ಹೋಗ್ತಾನಂತ ಯಪ್ಪ. ಹೌದಲ್ಲ, ತುಡುಗಬೇಕಿನಂತವನ. ನನ್ನ ಮಗಳ ಮದುವೆ ಇಟ್ಕೊಂಡಿನಿ, ಮಗನ ಗೋವಾ ಕಡೆ ಹೋಗೋಣ ಅಂತೀಯ? ತಡಿ ಗಿಫ್ಟ್ ಅಂತ ಗಿಫ್ಟ್. ಫೋನ್ ಹಚ್ಚ ಜಲ್ದಿ. ಯಾರಿಗೆ ಹಚ್ಚಕತ್ತಿ? ಹಲೋ ಪೊಲೀಸ್ ಸ್ಟೇಷನ್. ಬ್ಯಾಡ್ರಿ ತಿಪ್ಪಣ್ಣ ಮಾವ್ರೆ, ಹಂಗ ಮಾಡಬೇಡ್ರಿ. ನಾ ಏನ್ ನಿನ್ನ ಮಗಳು ಓಡಿಸ್ಕೊಂಡು ಹೋಗೋದಿಲ್ಲ. ನಾ ಅಂದದ್ದು ತಪ್ಪು ಹಾಗೈತಿ. ಹಿಂಗ ಬಾ ಮಗನ ಸರಳ ಹಾದಿ. ಅಲ್ಲವ ಕಮಲವ ಮಗಳ, ನಿಂದು ಮತ್ತು ಇವತ್ತು ಕಲ್ಯಾಣದು ಲಗ್ನ. ಹಿಂಗ ನಿಂತ್ರ ಮುಂದಿನ ಕಾರ್ಯಕ್ರಮ ಹೆಂಗವ? ಅವ ಎಲ್ಲಿ ಹೋಗ್ಯಾನೋ ಏನ? ಗಂಡ ಗುಡುಗುಡು ಗಂಡ ಬಂದ ನೋಡು. ಇದ್ರ ನಾವು ಹೆಂಗಾಗೈತ್ರಿ ಮಾವರ ಮುಂದಿನ ಕಾರ್ಯಕ್ರಮ? ಮೊದಲ ನೀವು ಛತ್ರಿ ಕೆಳಗಿಳಿಸ್ರಿ, ಆಮೇಲೆ ಹೇಳ್ತೀರಿ ಮುಂದಿನ ಕಾರ್ಯಕ್ರಮ. ಹೇಳಪ್ಪ ಮಗನ ಕಲ್ಯ, ಈ ಛತ್ರಿ ವರ್ಚಸ್ ಇದ್ದಷ್ಟು ನಿಮ್ದು ಏನಾದರೂ ಆಯ್ತೇನಪ್ಪ? ಈ ಛತ್ರಿ ವರ್ಚಸ್ ಇದ್ದಷ್ಟು ನಿಮ್ದು ಏನಾದರೂ ಆಯ್ತೇನಪ್ಪ ಮಗನ? ಆತಾತ್ ಹೇಳಪ್ಪ ಮಗನ ಕಲ್ಯ. ಅಲ್ಲಪ್ಪ ಮಾರಯ್ಯ, ನಂದು ಒಂದು ಮಾತೈತಿ ಕೇಳ್ತಿರೇನು? ಇಂಥ ಸಮಯದಾಗ ನಮ್ಮಂಥವ್ರು ಇಲ್ಲಿ ಇರಬಾರದು. ಅದಕ್ಕೆ ಹೇಳ್ತೀನಿ, ಲೇ ಕಲ್ಯ, ಒಂದು ವರ್ಷ ತುಂಬದ್ರೊಳಗೆ ಒಂದೆರಡು ಎತ್ತಿ ಕೊಡ ನಿಮ್ಮ ಮಾವನ ಕೈಯಾಗ. ಏನು ಮರೆ ಮಕ್ಳು ಅಂತ ಸಾಯಕತ್ತಿಲ್ಲ. ನಮ್ಮ ಅಪ್ಪ ನೋಡಿದ್ರೆ ನಾನು ಇನ್ನೂ ಲಗ್ನ ಮಾಡವಲ್ಲ, ಸೀದಾ ಮಕ್ಳಿಗೆ ಹೋಗ್ಯಾನಿ. ಹಂಗ ಅನಬೇಡವ ಮಗಳ. ಕಣ್ಣು ಮುಚ್ಚಿ ಕಣ್ಣು ತೆಗಿರೋದಾಗ ಲಗ್ನ ಮಾಡಿಸೇ ಬಿಡ್ತೀನಿ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರ ಯಾವ ಮಗನಿಗೆ ಲಗ್ನ ಮಾಡಕ್ ಆಗೋದಿಲ್ಲ. ನಿಮ್ಗೆ ಆತೇನ್ರಪ್ಪ ಲಗ್ನ ಮಾಡ್ಲಕ್ಕ?
ಹಂಗಲ್ಲೋ ಮರ, ನಾ ಹೇಳಿದ ಹೆಂಗಂದ್ರ ಈ ಊರಿನ ಜನರನ್ನು ಯಾರನ್ನೂ ಕರ್ದಿಲ್ಲ. ಯಾಕಂದ್ರ ಅವ್ರು ಎಲ್ಲಿ ಊಟ ಹಾಕಿ ಸಲೂಲ್ಯೋ ಮರಯ, ಬರ್ತಾವ ತಿಂತಾವ ಹೋಗ್ತಾವ, ಆ ಏರಿನೇ ಹಾಕಂಗಿಲ್ಲ. ಅದಕ್ಕ ನಿಂತು ಮೆಟ್ಟಿನ ಮೇಲೆ ಲಗ್ನ ಮಾಡ್ಬೇಕಂತ ಪ್ಲಾನ್ ಮಾಡೀನಿ. ವೆಜ್ಜು ನಾನ್ ವೆಜ್ಜು, ಹಾ ಹಾ ಏನು ವಾಸನೆ ರೀ, ಏನು ವಾಸನೆ ಅಂತೀನಿ. ವಾಸನೆ ಜಗ್ಗಿದ ಕೂಡ್ಲೆ ಹಂಗ ಬಿಟ್ಟು ಹೋಗಿ ಬರೋದು ಹಂಗ ಆಯ್ತು ನೋಡ. ಮಾವ ನೀ ಹೇಳೋದು ಕರೆ ಐತಿ. ರೊಕ್ಕ ಹೋಗಬಾರ್ದು, ಊರಿಗೆ ಊಟ ಹಾಕ್ಸ್ಬಾರ್ದು, ಲಗ್ನ ಮಾತ್ರ ಆಗ್ಬೇಕಾ ಮತ್ತ? ಇನ್ನೇಕೆ ತಡ ಮಾಡ್ತಾರ? ಏ ಪುಕ್ಸೆಟ್ಟೆ ತಿಪ್ಪ ಹೋಗಿ ಅಕ್ಕಿ ಕಾಳ ಗಪ್ಪ. ಲೇ ಮಗನ ಮಲ್ಯ, ಹೆಣ್ಣು ಕೊಡವ ಇವ, ಲಗ್ನ ಆಗವ ನಾ, ಹುಡುಗಿ ಈಕಿ, ನಡಬರಕ್ ನಿಂದೇನ್ಲೇ ಮಗನ ಮಲ್ಯ. ಮಾವ ತಾ ಮಾಲಿ ಹಾಕಿ ಪಟಕ್ನೆ ಕಟ್ಟಿ ಬಿಡ್ತೀನಿ ತಾಳಿ. ಹಂಗಾದ್ರ ತಗೋ, ತಡ ಯಾಕೆ ಮಾಡ್ತಿ? ಹಾಗೆಲ್ಲ ಲಗ್ನ ಆಗಿವ್ ನಾವು, ಈಗ ಹಚ್ಚಾದ್ರೇನು? ನಮ್ಗೆ ಆಶೀರ್ವಾದ ಮಾಡಿ ನೀನು. ಚೇ 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 ಸಾಕಾಗಿ ಹೋಯ್ತ್ರಿ ಅವನಿವ್ರ ಸಲುವಾಗಿ. ಮುಂದಿದ್ರು ಕರಿಲಾರದೆ ತಾಳೆ ಕಟ್ಟಿದ ಈ ನನ್ನ ಗೆಳೆಯ. ನಾನಂತೂ ಒಂದು ನಿಮಿಷ ಕೂಡ ಇಲ್ಲಿ ಇರೋದಿಲ್ಲ. ಕಮಲಿ ಹೋಗ್ತೀನಿ. ಮಲ್ಲು ಕಮಲೆ ಕಲ್ಯ ಪ್ರೀತಿಯ ಪಾರಿವಾಳ ಹಾರಿ ಒತ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಒತ್ತು ಗೆಳೆಯ. ಆಯ್ತು ತಗೋರಿ ಅಣ್ಣಾರ ಹೋಗ್ಬರ್ರಿ. ಮಗಳ ಹೊಸ ಸಂಸಾರ ಐತಿ, ಹುಷಾರಾಗಿ ನಡ್ಸ್ಕೊಂಡು ಹೋಗವ ಮಗಳ. ಆಯ್ತು ತಗೋಯಪ್ಪ, ನೀ ಹೆಂಗಂತಿ ಹಂಗ ನಡ್ಸ್ಕೊಂಡು ಹೋಗ್ತೀನಿ. ಕಮಲಿ, ಇದೇ ಮದಿ ಸಂತೋಷದಾಗ ನಿಮ್ಮ ಅಪ್ಪನ ಮುಂದೆ ಒಂದು ಒಗಿಯಲ್ಲ ಮತ್ತ? ಅಪ್ಪನ ಮುಂದೆ ಒಂದು ಒಗಿಬೇಕಾ? ಬಾ ಮಾಮ, ನನಗೆ ರೆಡಿ ಬಾ. ಬಂಗಾರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡನ ಬಲು ಜೋರ, ನಮ್ಮೂರ ಜಾತ್ರೆ ಮಾಡನ ಬಲು ಜೋರ. ಬಂಗಾರ ಗಿಂಡಿ ನೀ ಬಾರ, ಬಂಗಾರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡನ ಬಲು ದೂರ, ನಮ್ಮೂರ ಜಾತ್ರೆ ಮಾಡನ ಬಲು ದೂರ. ಒಬ್ಬಳ ಬಸ್ಸ ಹತ್ತಿ ನಮ್ಮೂರಿಗೆ ನೀ ಬರುವಾಗಿ, ಬಸ್ಸಿನ ಕಿಕ್ಯಾಗ ನೋಡಿ ನನ್ನ ನೋಡಿ ನಗುವಾಗಿ, ನನ್ನ ಮುಗ್ಧ ಮನಸ್ಸ ನೀನಾಟ ಸಾಗಿ, ನನ್ನ ಮುಗ್ಧ ಮನಸ್ಸ ನೀನಾಟ ಸಾಗಿ. ನಿನ್ನ ಈ ಬೆಟ್ಟಿ ಈಗಾಸೆ ಕವಿತಾಗಿ, ಮನಸ್ಸಿನ ಮಗನಿ ನಡತಿ ನನ್ನ ಮುತ್ತಿನ ಬೆಟ್ಟಿ, ಚುಕ್ಕಿ ಚಂದ್ರಮನ ತೂವಂಗನಾತಿ ಮರ್ಯಾದೆ, ನನ್ನ ಮನೆಯನ್ನು ಬೆಳಗುವುದೇ ನೀನಾದೆ ನೀನಾದೆ. ಗಂಗಾಯಂತತಿ ಇಬ್ಬರು ಹಾಗೋಣ, ಗಂಗಾಯಂತತಿ ಇಬ್ಬರು ಹಾಗೋಣ, ಒಂದು ವರುಷದಾಗ ಗಂಡ ಮಗನ ಹಡೆಯೋಣ. ಲ 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 ಲ.
ಮದ್ವೆ ಅಂತರ ಆತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಈಗ. ಹೌದಾ ಕಮಲಿ? ಹೌದಾ ಕಲ್ಯ? ಹಂಗಾದ್ರ ನಿಮ್ಮ ಅಪ್ಪನ ಕೈಯಾಗೊಂದು ಮಗಲಾಗೊಂದು ದಬ ದಬ ಅಂತ ಎತ್ತಿ ಕೊಡೋಣ ಬಾ. ಬಾ ಮತ್ ತಡೆ. ಶಿಲ್ಪ, ಎಲ್ಲಿ ಹುಡುಗರು ಸಿಗಲಿಲ್ಲ ನನ್ನ ಬದ್ರಿ ಮಾವ. ಹಾಗಂತ ಸುಮ್ಮನೆ ಬಿಡಕ್ಕಾಗತ್ತಾ? ನೋಡ್ರಿ, ಅವ್ರು ಸಿಗೋವರೆಗೂ ಅವ್ರನ್ನ ಹುಡುಕ್ಲೇಬೇಕು. ಶಿಲ್ಪ, ನೀನು ಮನೆ ಕಡೆ ಹೋಗು, ನಾನು ಹೋಗುತ್ತೇನೆ. ಸರಿ, ನೀವು ಬೇಗ ಹೋಗಿ ಅವರನ್ನು ಹುಡುಕಿ ನಾನು ಮನೆಗೆ ಹೋಗ್ತೀನಿ. ಹೇ ದೇವ ಮಾರುತೇಶ್ವರ, ನಿನ್ನ ಕೃಪೆಯಿಂದ ಆದಷ್ಟು ಬೇಗ ನನಗೆ ಬದ್ರಿ ಹಣ ಸಿಕ್ಕರೆ ಅಷ್ಟೇ ಸಾಕು. ಯಾಕಂದರೆ ಹಾಲು ಜೇನಂತಿದ್ದೆ ಅವರ ಸಂಸಾರದಲ್ಲಿ ಈ ಕದಿಮ ಕಳ್ಳರು ಅವರ ಜೀವನವನ್ನೇ ಹಾಳು ಮಾಡಿಬಿಟ್ರು ಆ ಪಾಪಿಗಳು. ಆದಷ್ಟು ಬೇಗ ಇವತ್ತು ದಸರಾ ಹಬ್ಬ, ಈ ಮುಹೂರ್ತದಲ್ಲಿ ಅವರೆಲ್ಲರೂ ಒಟ್ಟಾಗುವಂತೆ ಮಾಡಿದರೆ ಅಷ್ಟೇ ಸಾಕು. ಒಂದು ಗುಡಿಸಬೇಕಾ ಈ ಮನೆತನ? ಅದು ಎಂದಿಗೂ ಸಾಧ್ಯವಿಲ್ಲ. ಯಾರು? ಓಹೋ, ಚಕ್ರವರ್ತಿ. ಏನು ಇಲ್ಲಿವರೆಗೂ ನಿಮ್ಮ ಆಗಮನ ಆಗಿದೆಯಲ್ಲ? ಹೂ ಅರಳಿದಾಗ ಮಾತ್ರ ಸುಗಂಧ ಬರುವುದು. ಹೂ ಅರಳಲಾರದೆ ಸುಗಂಧ ಬರಲಾರದು ಶಿಲ್ಪ. ಏನಿದೆ ನಿಮ್ಮ ಮಾತಿನ ಅರ್ಥ? ಅಂದು ಬಂದು ನನ್ನ ಮನ ತಣಿಸಿದ ಅರಗಿಣಿ ಇಂದಿನವರೆಗೆ ನನ್ನ ಹತ್ರ ಸುಳಿವೇ ಇಲ್ಲ. ಇವತ್ತು ನನ್ನ ಮುದ್ದಿನ ಗಿಣಿಗೆ ತಾಳಿ ಕಟ್ಟಲು ಬಂದಿರುವೆ. ಏ ನೀಚ, ದೂರ ನಿಂತು ಮಾತನಾಡು. ನೀ ತಿಳ್ಕೊಂಡಾಗೆ ನಿನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋಳಲ್ಲ ನಾನು ಬೇರೆಯವ್ರನ್ನ ಮದುವೆ ಆಗ್ತಿದ್ದೀನಿ. ಪರಸ್ತ್ರೀಯರ ಜೊತೆ ಹೇಗ್ ಮಾತಾಡ್ಬೇಕಂತ ನಾಚಿಕೆ ಆಗೋದಿಲ್ವೇ ನಿನಗೆ? ಹೋಗು, ಸುಮ್ನೆ ಹೊರಟೋಗಿಲ್ಲಿಂದ. ಹೊರಟು ಹೋಗು. ಮನಸ್ಸೊಬ್ಬರಿಗೆ ಮೈ ಒಬ್ಬರಿಗೆ ಹಂಚುವೇನಲೇ ರಂಡೆ. ಅಂದು ನನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ನನ್ನ ಜೊತೆ ಮನ ಬಂದಂತೆ ಕುಣಿದಾಡಿ ಇವತ್ತು ಬೇರೆಯವ್ರ ಜೊತೆ ಹೆಂಡತಿ ಆಗಲ ಹೊಂಟಿ ಏನಲೇ ಗೈಯಾಳೆ ಹೆಂಡೆ. ಮುಚ್ಚೋ ನೀನ್ ಬಾಯಿನ. ಯಾಕೆ ಸುಮ್ನೆ ಕಿರಿಸ್ತಾ ಇದೀಯಾ? ನಿಜ, ಅವತ್ತು ನಾನ್ ನಿನ್ ಜೊತೆ ಕುಣಿದಾಡಿದ್ದು ನಿಜ. ಯಾಕೆ ಗೊತ್ತಾ? ಅದು ನಿನ್ನ ಸಂತೋಷಕ್ಕಾಗಿ ಅಲ್ಲ, ನಿನ್ನ ಮರಣಕ್ಕಾಗಿ. ಆ ಶಿವಪ್ಪನ ಹೆಂಡತಿ ಪಾರ್ವತಿಯನ್ನು ಕೊಲೆ ಮಾಡಿದವರು ಯಾರು ಅಂತ ಸತ್ಯವನ್ನು ತಿಳ್ಕೋಬೇಕಾಗಿತ್ತು. ಅದಕ್ಕಾಗಿ ನಾನು ಆ ರೀತಿ ನಿನ್ ಜೊತೆ ನಾಟಕ ಮಾಡಿದ್ದು. ನಾಟಕ? ಮುಂದೆ ನಾಟಕ ಮಾಡಿದನಲೇ ಹೆಣ್ಣೆ. ನಿಮ್ಮಂತ ನಾಟಕ ಮಾಡೋ ಗರತಿಯರಿಗೆ ನಾನು ನಟರಾಜ, ನಸ ತುಂಬಿದ ನಟರಾಜ. ಈ ನಟರಾಜನ ರಸಿಕತನವನ್ನು ತೋರಿಸುವುದೇ ನನ್ನ ನಾಟಕ. ನಿನ್ನ ಕಡೆಯಿಂದ ಏನು ಮಾಡಕ್ಕಾಗೋದಿಲ್ಲ. ನೀವು ಹೋಗೋದೇ ಒಳ್ಳೇದು. ನೋಡು, ನನ್ನ ಮಾತಿನಂತೆ ಹೋದ್ರೆ ಸರಿ, ಇಲ್ಲವಾದ್ರೆ ಇವತ್ತು ದಸರಾ ಹಬ್ಬ ಇದೆ. ಈ ಹಬ್ಬದ ದಿವಸ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಹೋಗು. ಮತ್ತೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಶಿಲ್ಪ ಈ ಜಾತ್ರೆಯಲ್ಲಿ. ನಿನ್ನ ಮೈ ಸುಖವನ್ನು ಉಣ್ಣಲು ಬಂದಿರುವೆ ಈ ದಸರಾ ಹಬ್ಬದಲ್ಲಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಗಂಡ ಬರುವುದಕ್ಕಿಂತ ಮುಂಚೆ ನೀನು ಇಲ್ಲಿ ಹೋದ್ರೆ ನಿನ್ನ ಪ್ರಾಣ ಉಳಿಯುತ್ತೆ. ಇಲ್ಲವಾದ್ರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಗತ್ತೆ. ಹೊರಟಾಗು. ನನ್ನ ಪ್ರಾಣ ತೆಗೆಯುವ ಗಂಡು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ನಿನ್ನ ಗಂಡ ಅಷ್ಟೇ ಏಕೆ, ಆ ದೇವರ ದರಗಿಳಿದು ಬಂದರು ಸರಿ, ನಿನ್ನನ್ನು ಬಿಡಲಾರೆ. ಬಾರಲೇ
ಮಾತಿಗೆ ಕನ್ನ ಬಗಿತೇನಲೇ ಕೆಟ್ಟ ಸೂಳೆ ಮಗನೇ. ಲೇ ವರದೇ ಗೌಡ, ಈ ಊರಿನ ಗೌಡನ ತಂಗಿ ಎಂದು ಸೊಕ್ಕಿನಿಂದ ಮೆರೆಯುತ್ತಿರುವ ಈ ಸೂಳೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾಳೆ. ಅದಕ್ಕೆ ಇವಳನ್ನು ಮುಗಿಸಲು ಬಂದಿದ್ದೇನೆ. ಚಕ್ರವರ್ತಿ ನನ್ನ ಜೊತೆ ಇದ್ದು ನನ್ನ ಸ್ನೇಹ ಬೆಳೆಸಿ ನನ್ನ ತಂಗಿಯನ್ನು ಕೆಡಿಸಲು ಹೊಂಟಿಯ ಮಗನೇ. ಇನ್ನೊಂದು ಕ್ಷಣ ನೀನು ಈ ಭೂಮಿ ಮೇಲೆ ಇರಲೇಬಾರದು. ನೆನೆಸಿಕೊ ನಿನ್ನ ಮನೆ ದೇವರನ್ನು. ಮೋಸ ಅಮ್ಮ ತಂಗಿ, ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳಬೇಡಮ್ಮ. ನಡಿಯಮ್ಮ ಮನೆಗೆ ಹೋಗೋಣ. ಯಾರು? ನಾನು ಮನೆ ಬರಬೇಕಾ? ಅದು ನಿನ್ನಂತ ದುಷ್ಟ ಅಣ್ಣನ ಜೊತೆಗೆ. ಛೀ, ನನ್ನಂತೊಳಗ ತಂಗಿ ಅಂತ ಕರೆಯುವುದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನು? ಇಲ್ಲ, ನಾನು ನಿನ್ನ ಜೊತೆಗೆ ಅಲ್ಲಿಗೆ ಬರೋದಿಲ್ಲ. ಸುಮ್ಮನೆ ಹೋಗ್ಬಿಡು. ಶಿಲ್ಪ, ಈ ಮಾತು ಬೇರೆ ಯಾರಾದ್ರೂ ಆಡಿದ್ದರೆ ಅವರನ್ನು ನಿಂತಲ್ಲಿ ಸೀಳಿ ಬಿಡ್ತಾ ಇದ್ದೆ. ನನ್ನ ಒಡ ಹುಟ್ಟಿದ ತಂಗಿ ಎಂದು ಬಿಟ್ಟು ಬಿಡ್ತಾ ಇದ್ದೀನಿ. ಇವತ್ತು 10 ಮುಡಿಗವರೆಗೆ ಮನೆಗೆ ಬರದೇ ಇದ್ದರೆ ಈ ಮಿತ್ರ ದ್ರೋಗಿಗೆ ಆಗ ಶಿಕ್ಷೆ ನಿನಗೆ ಆಗಬೇಕಾಗುತ್ತೆ. ಶಿಲ್ಪ, ಶಿಲ್ಪ, ಇಲ್ಲಿ ನೋಡು, ಭದ್ರಮಾವನು ಕರೆದುಕೊಂಡು ಬಂದಿದ್ದೇನೆ. ಶಿಲ್ಪ, ಅವನು ಏನಾಗಿದೆ? ಏನು ಮಾಡಿದೆ ಹೇಳು. ನಾನೇನು ಮಾಡಿಲ್ಲ. ಅವನಿಗೇನಾಗಬೇಕಾಗಿತ್ತು ಅದೇ ಆಯ್ತು. ಯಾಕಂದ್ರೆ ಅವರವರ ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕಾಯ್ತು. ಅದಕ್ಕೆ ಇವನಿಗೆ ಈ ಗತಿ ಬಂದಿದ್ದು. ಯಾರು ಯಾರು ಇವನನ್ನು ಕೊಂದದ್ದು? ಬೇರೆ ಯಾರೂ ಅಲ್ಲ, ಈ ಕ್ರೂರ ಚಕ್ರವರ್ತಿ. ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ಶೀಲವನ್ನು ಹಾಳು ಮಾಡ್ಬೇಕಂತ ಪ್ರಯತ್ನ ಪಟ್ಟ. ಸಮಯಕ್ಕೆ ಸರಿಯಾಗಿ ಆ ವರದೆಗೌಡ ಬಂದು ಇವನನ್ನು ಶೂಟ್ ಮಾಡಿ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟ. ಅಷ್ಟೇ ಅಲ್ಲ, ಸಾಯಂಕಾಲದವರೆಗೆ ನೀನು ಮನೆಗೆ ಬರದ ಹೋದ್ರೆ ಇವನಿಗೆ ಬಂದ ಗತಿ ನಿನಗೂ ಬರುತ್ತಂತ ಕೂಡ ನನಗೆ ಹೇಳಿ ಹೋಗಿದ್ದಾನೆ. ಓಹೋ, ಆ ರೀತಿ ಷರತ್ತು ಕಟ್ಟಿ ಹೋಗಿದ್ದಾನೇನು ಆ ಸೂಳೆ ಮಗ? ನಾನು ಅಷ್ಟೇ. ಇವತ್ತು ಸಾಯಂಕಾಲದವರೆಗೆ ಅವನ ರುಂಡ ಮುಂಡವನ್ನು ಬೇರ್ಪಡಿಸಿ ಸೀದಾ ಯಮಲೋಕಕ್ಕೆ ಕಳಿಸೇ ಬಿಡುತ್ತೇನೆ. ನಿಲ್ಲು ಭದ್ರಮಾವ, ನಾನು ಬರ್ತೀನಿ ನಿನ್ನ ಜೊತೆಲೆ. ಅಯ್ಯೋ ಇರಿ, ನೋಡಿ, ಒಬ್ಳೆ ಹೋಗೋದಕ್ಕೂ ನನಗೂ ಭಯ ಬರುತ್ತೆ. ನನ್ನ ಜೊತೆಗೆ ನೀವು ಬನ್ನಿ. ಹಾಗಾದ್ರೆ ಹೋಗೋಣ ನಡಿ. ಆಸೆ ಎಂಬುದನ್ನು ಅಂತರಾತ್ಮದಲ್ಲಿ ಇಟ್ಟು ನನ್ನ ಜೊತೆ ಇದ್ದು ನನ್ನ ಸ್ನೇಹ ಬೆಳೆಸಿದ ಚಕ್ರವರ್ತಿಯನ್ನು ಯಮಲೋಕಕ್ಕೆ ಕಳಿಸಿಬಿಟ್ಟೆ. ಹೌದೌದ್ರಿ ಗೌಡ್ರ, ಬಹಳ ದಿವಸದಿಂದ ಕಾಯುತ್ತಿದ್ದ ಚಕ್ರವರ್ತಿ ಅವನ ಕಾಟ ತಳಿಲಾರ್ದೆ ಮನಿಗೆ ಹೋದಳ ಅಂತೀನ್ರಿ. ನನಗೆ ಬಿಟ್ಟು ಹೋಗಲ್ರಿ ನಮ್ಮ ಶಿಲ್ಪವ. ಲೇ ತಿಪ್ಪ, ಇವತ್ತು ಏನಾರ ಆಗಲಿ, ಅವಳಿಗೆ ಟೈಮ್ ಕೊಟ್ಟು ಬಂದಿದ್ದೇನೆ. ಇವತ್ತು 2ರಲ್ಲಿ 1 ಆಗಲೇಬೇಕು. ಗೌಡ್ರ, ಸುಮ್ಮನ ಇದ್ರ ಬದ್ರಿ ಬಂದೇ ಬರುತ್ತಾನ್ರಿ. ಅವನಿಗೆ ಒಂದು ಗತಿ ಕಾಣಿಸ್ಲೇಬೇಕ್ರಿ ಅಪ್ಪ. ದೀಪ ನಂದುವ ಸಮಯದಲ್ಲಿ ಪ್ರಜ್ವಲಿಸಿ ನಂದಿರುವ ಹಾಗೆ ಆ ಮಗನ ಸೊಕ್ಕು ಜಾಸ್ತಿ ಆಗಿದೆ. ಅವನನ್ನು ಸಮಯ ಸಾಧಿಸಿ ಮುಗಿಸೇ ಬಿಡುವನು.
ಸೋಳೆ ಮಗನ, ಇವತ್ತು ನಿನ್ನ ಎಣ ಬೀಳುವುದು ಎಲ್ಲ ನನ್ನ ಎಣ ಬೀಳಲಿ. ಬಾರಲೇ ಚಂಡದನ ಮಗನೇ. ಸತ್ರೋಯಪ್ಪ ಸತ್ರು. ಲೇ ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ. ನೀನು ಬರುವ ದಾರಿಯನ್ನೇ ಕಾಯ್ತಿದ್ದೆ. ಬಾ ಮಗನೇ ಬಾ, ನಿನಗೆ ಹೇಗೆ ಕೊಲ್ಲಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನು ಗೊತ್ತಲೇ ಆ ಸರಗತ್ತೆ? ಹಂದಿಯ ಹಾಗೆ ಮೈ ಬೆಳೆಸಿದ ವಿನಃ ಮನುಷ್ಯನಾಗಿ ಬುದ್ಧಿ ಬೆಳೆಸಲಿಲ್ಲ. ಬಂಗಾರದ ಹಾಗೆ ಇದ್ದ ನನ್ನ ಮನೆತನವನ್ನು ಒಡೆದು ಚಿತ್ರ ಚಿತ್ರ ಮಾಡಿದಲ್ಲೇ ನಾಲಾಯಕ. ಇದಕ್ಕೆ ತಕ್ಕ ಪಾಠ ಕಲಿಸದೆ ಬಿಡಲಾರೆ. ಬಾ ತಲೆವೇತಕ್ಕೆ ನಿನ್ನ ಮದಯರದ ರಕ್ತವನ್ನು ಹೊರಚಲ್ಲದೆ ಬಿಡಲಾರೆ. ಸಿದ್ಧನಾಗು ಮಗನೇ ಮರಣಕ್ಕೆ. ಬಂದೂಕಿನಲ್ಲಿ ಗುಂಡೆ ಇರದಿದ್ದರು ಎಷ್ಟು ಹಾರಾಡ್ತಾರೆ ಚಂಡದನ ಮಗನೇ. ಈ ಕಲಿಯುಗದ ಪರಶುರಾಮ ಕೊಡಲೆಯನ್ನು ತಂದಿರಬೇನು. ಈ ಕೊಡಲೆಯಿಂದ ನಿನ್ನ ರುಂಡವನ್ನು ಕತ್ತರಿಸದೆ ಬಿಡಲಾರ ಈ ಕಲಿಯುಗದ ಪರಶುರಾಮ. ಇದರಲ್ಲಿರೋ ಗುಂಡಿಯಲ್ಲಿ ಹೋದ್ವಲೆ. ಚೇ ಗುಂಡಾಗಿ ಎಷ್ಟೋ ದಿನ ಆಗೈತ್ರಿ. ಅದು ಸುಮ್ಮನೆ ಒಂದು ಹುಡುಗರು ಆಡೋ ಆಟದ ಸಾಮಾನು ಆಗೈತಿ. ಅದು ಹಿಡ್ಕೊಂಡು ನಿಂತಿರಿ. ಕೋಣ ಕಡಿಯಕ್ಕೆ ಎಷ್ಟು ಮಂದಿ ಬೇಕು ಅಷ್ಟೋ ಮಂದಿ ಬರ್ತೀರೇನಪ್ಪ. ಮತ್ತು ಭದ್ರಣ್ಣ ಕಡಿ ಮಗನ ಬಿಡಬೇಡ ಅಲ್ರಿ. ಮೆತ್ತಗೆ ಮಾತಾಡಿ ಮನೆ ಕಳ್ಸೋದು ಬಿಟ್ಟು ಜಿಗಿದಾಡಕತ್ತಾನ ಮಗ. ಅನುಭವಿಸ್ರಿ ಯಾರಿಗೆ ಹೇಳ್ತೀರಿ? ಬಾರಲೇ ಚಂಡದನ ಮಗನೇ. ಸಮಯ ಕಳೆದಂತೆ ಮತ್ತೆ ಯಾರಾದರೂ ಬಂದು ಕಾಪಾಡುತ್ತಾರೆ. ನೆನಪಿಸಿಕೊ ನಿನ್ನ ಮನೆ ದೇವರನ್ನು. ಇಂದು ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರೆ. ಬೇಡ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಬಂಕಲಿಗೆ ಗಂಡಗೆ ಗುಂಡಿಗೆ ಇರುವ ಕೊಡುವ ಸಿಕ್ತಲೇ ಇದು. ಹರ 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 ಮಹಾದೇವ್. ಬಾರಲೇ ಸಟನಿ ಅಂತವನ, ಇವತ್ತು ನಿನ್ನ ಕುತಂತ್ರಕ್ಕೆ ಅಂತಿಮ ಹಾಡುವರು. ಬೇಡ ನನ್ನನ್ನು ಏನೋ ಮಾಡಬೇಡ. ನಿನ್ನ ಕೈ ಮುಗಿದು ಕೇಳುತ್ತೀನಿ. ಬೇಡ ಭದ್ರಣ್ಣ ಬೇಡ. ವಜ್ರ ಮಾವ ಅವನನ್ನು ಬಿಟ್ಟು ಬಿಡು, ಏನು ಮಾಡಬೇಡ ಅವನು. ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ. ಇನ್ನು ಸ್ವಲ್ಪ ತಡವಾಗಿ ಬಂದಿದ್ದರೆ ಈ ವಲಸು ಜಂತನ್ನು ಮುಗಿಸಿ ಬಿಡುತ್ತಿದ್ದೆ. ಕಾನೂನು ಕೈಗೆ ತೆಗೆದುಕೊಂಡು ತಪ್ಪು ಮಾಡಿಬಿಟ್ಟೆ ಮಾವ. ಇನ್ನೂ ಸ್ವಲ್ಪ ತಡವಾದರೆ ನಾನೇ ಗೌಡರಿಗೆ ತಕ್ಕ ಪಾಠ ಕಲಿಸ್ತಿದ್ದೆ. ಇಂಥವರಿಗೆ ಸರ್ ಈ ಕಲಿಯುಗದಲ್ಲಿ ನಿಮ್ಮ ಶಿಕ್ಷೆ ಇಂಥವರಿಗೆ ಸಾಕಾಗುವುದಿಲ್ಲ ಸರ್. ಅದಕ್ಕೆ ಪರಶುರಾಮನ ಅವತಾರವನ್ನು ತಾಳಿ ಇಂಥ ದುಷ್ಟರನ್ನು ಸದೆ ಬಿಡಿದರೆವೇನು. ಈ ನೀತಿ ಮೂಲಕ ಒಂದು ಮಾತನ್ನು ಹೇಳುವೆನು, ಯಾರೇ ಆಗಲಿ ಕಲಿಯುಗದಲ್ಲಿ ಒಂದು ಸಂಸಾರವನ್ನು ಕೆಡಿಸಿದರೆ ಕೊನೆಗೆ ಇದೇ ಗತಿ ಆಗುವುದು. ಸಾರಿ ಮಾವ, ನಾನು ಡ್ಯೂಟಿ ನಾನು ಮಾಡಲೇಬೇಕಲ್ಲ. ಬನ್ನಿ ನನ್ನ ಜೊತೆಲಿ. ಯಾರಾದರೂ ಸರಿ ಕಾನೂನಿಗೆ ತಲೆ ಬಾಗಲೇಬೇಕು. ಶ್ರೀಧರ, ನಾನು ಮಾಡಬೇಕಾದ ಕರ್ತವ್ಯ ಇಂದಿಗೆ ಪೂರ್ತಿ ಮುಗಿಯಿತು. ನನ್ನನ್ನು ಅರೆಸ್ಟ್ ಮಾಡು. ಶಿಕ್ಷೆಯನ್ನು ಸಂತೋಷದಿಂದ ಅನುಭವಿಸುವೆನು.
ಮಾವ ನಿನ್ನ ನಾನು ಅರೆಸ್ಟ್ ಮಾಡೋದಿಲ್ಲ, ನಿನ್ನ ನನ್ನ ಜೊತೆಲೇ ಬನ್ನಿ. ಪಿಯುಷಿ, ಎಸ್ ಸರ್. ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಎಳೆದುಕೊಂಡು ನೋಡಿ. ಆಯ್ತು ಸರ್. ಹಾಗಾದರೆ ಶ್ರೀಧರ, ನಾನು ಬರುತ್ತೇನೆ, ನಡೆ. ಕಾನೂನನ್ನು ಕೈಗೆ ತೆಗೆದುಕೊಂಡು ಅಪರಾಧಿಯಾಗಿ ಬಿಟ್ಟೆ. ಅಣ್ಣ ಬೆತೆ ಪಡೆದರು, ಇಂಥ ದುಷ್ಟದನ್ನು ಕೊಂದಿದ್ದಕ್ಕೆ ಹೆಮ್ಮೆ ಪಡು. ನನಗೆ ಚಿಂತೆ ಇಲ್ಲ ಅಣ್ಣ. ಬದ್ರಿ, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ಅಪರಾಧಿಯ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು. ಅಣ್ಣ, ಸಣ್ಣವನಾದ ನನಗೆ ಯಾಕೆ ಕ್ಷಮೆ ಕೇಳುತ್ತಿರುವೆ? ಸುವರ್ಣ, ನಾನು ಶಿಕ್ಷೆಯನ್ನು ಅನುಭವಿಸಿ ಆ ನಂತರ ನಿನ್ನ ಕೈ ಹಿಡುವೆನು. ಆಯ್ತು ರೀ, ನೀವು ಹೇಳಿದಂತೆ ಆಗ್ಲಿ. ರೀ ಬದ್ರಿ, ಅಣ್ಣನಿಗೆ ಶಿಕ್ಷೆ ಕಮ್ಮಿ ಆಗುವಂತೆ ಮಾಡಿ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಮೇಲಿನ ಅಧಿಕಾರಿಗಳಿಗೆ ಮಾತನಾಡಿ ಶಿಕ್ಷೆ ಕಡಿಮೆ ಆಗೋದು ಮಾಡುತ್ತೇನೆ. ಹೇಗಿದ್ರು ಕೋರ್ಟಿಗೆ ಹೋಗಲೇಬೇಕಲ್ಲವೇ? ಅದಕ್ಕೋಸ್ಕರ ನನ್ನ ಜೊತೆಲೇ ಕರ್ಕೊಂಡು ಹೋಗುತ್ತೀನಿ. ಅಣ್ಣ, ನಾನು ಬರುತ್ತೇನೆ. ಸುವರ್ಣ, ನಾನು ಬರುತ್ತೇನೆ. ಅಣ್ಣ, ನನ್ನ ಪತಿಯಾಗುವವನಿಗೆ ಆದಷ್ಟು ಬೇಗ ಈ ಶಿಕ್ಷೆಯನ್ನು ಕಡಿಮೆ ಮಾಡುವಂತೆ ಮಾಡಿ. ನಾನು ಹೇಳಿದ್ದೀನಿ ಬಿಡಮ್ಮ, ಇದನ್ನೇ ನಾನು ಶಿಕ್ಷೇಶ್ವರ, ಛಿದ್ರವಾದ ನಮ್ಮ ಮನೆತನವನ್ನು ಒಂದು ಮಾಡಿಬಿಟ್ಟೆ. ನಿನಗಾಡಿದ ಮಾತು ನನ್ನದು ತಪ್ಪಾಗಿದೆ. ಸತ್ಯದಿಂದ ನಡೆದರೆ ಮುಕ್ತಿ ಸಿಗ್ತದೆ ಎನ್ನುವ ಮಾತು ನಿಜ ಮಾಡಿಬಿಟ್ಟೆ. ಇನ್ನು ಮುಂದೆ ನನ್ನ ಅಳಿಯ ಶ್ರೀಧರ, ನನ್ನ ತಮ್ಮ ಬದ್ರಿ, ಇವೆರಡು ಹೆಣ್ಣು ಮಕ್ಕಳನ್ನು ಕೈ ಹಿಡಿದು ಸುಖ ಸಂಸಾರವನ್ನು ಸಾಗಿಸು ತಂದೆ, ಸಾಗಿಸು. ಅಂತೂ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದೇವರಿಗೆ, ಆ ಹನುಮೇಶ್ವರನಿಗೆ ಕೈ ಮುಗಿಯೋಣ. ಜಯ ಜಯ ಗುರುವರ ಕರುಣಾಸಾಗರ, ಜಯ ಜನದೀನೋದ್ಧಾರ ಬಂಧುರ, ಜಯ ಕಲಿಮಲವರ ದಿಗಂಬರ, ತೆರೆದೊಯ್ಯುವ ತೆರೆದೀ